ಹನುಮಂತು ಲೈವ್ ಅಲ್ಲಿದ್ದಾರೆ. ಎಸ್ ಹನುಮಂತು, ನಾವು ನೋಡ್ತಾ ಇದ್ದೀವಿ ಇವತ್ತು ಮೈಸೂರಿಗೆ ಮೈಸೂರು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ರು. ಆದರೆ ಕಾರ್ಯಕ್ರಮವನ್ನು ಮುಗಿಸಿದ ಬಳಿಕ ನಂತರ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಡಿಕೆಶಿ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಡಿಕೆಶಿ ಕೂಡ ಇದ್ರು. ಹೆಚ್ಚಿನ ಮಾಹಿತಿ ಏನೆಲ್ಲ ಲಭ್ಯವಾಗ್ತಾ ಇದೆ ಹನುಮಂತು? ವೀರೇಶ್, ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಇದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ರಾಹುಲ್ ಗಾಂಧಿಯವರು ಬಂದಿದ್ದರು. ಬಂದು ಮೈಸೂರಿಗೆ ಬಂದು ವಿಮಾನ ನಿಲ್ದಾಣದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಭೇಟಿಯಾಗಿತ್ತು. ಆವಾಗ ಸ್ವಾಗತ ಮಾಡಿ ಇಬ್ಬರೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಭೇಟಿಯಾಗಿ ಸ್ವಾಗತವನ್ನು ಮಾಡಿದರು. ಆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಮೈಸೂರಿಗೆ ಬಂದು ಮೈಸೂರಿಂದ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಹೆಲಿಪ್ಯಾಡ್ನಲ್ಲಿ ಈಗ ಅಲ್ಲಿ ರಾಹುಲ್ ಗಾಂಧಿಯವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿರುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಾರಣ ಏನಂತಂದು ಹೇಳಿದ್ರೆ, ಇಲ್ಲ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಜೀವಂತ ಕಳೆದ 2.5 ವರ್ಷಗಳಿಂದನೂ ಕೂಡ ಇದೆ. ಅದು ನಾಯಕತ್ವ ಬದಲಾವಣೆಯ ಅಥವಾ ಕ್ಯಾಬಿನೆಟ್ ರೀಶಫಲ್ಲ, ಈ ಎರಡು ವಿಚಾರಗಳಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಹೇಳುವಂಥದ್ದು ಏನಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ ಮತ್ತು ನಾಯಕತ್ವ ಬದಲಾವಣೆ ಇಲ್ಲ, ಏನೇ ತೀರ್ಮಾನ ಮಾಡಿದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂಥ ವಾದವನ್ನು ಇಡ್ತಾರೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ 16ರ ನಂತರದಲ್ಲಿ ನಾವು ಮಾತನಾಡ್ತೀವಿ, ಒಂದು ಸಿಹಿ ಸುದ್ದಿ ಸಿಗಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಇದರ ನಡುವೆ ಇಬ್ಬರನ್ನೂ ಕೂಡ ಕರೆಸಿ ರಾಹುಲ್ ಗಾಂಧಿಯವರು ಮಾತುಕತೆಯನ್ನು ನಡೆಸ್ತಾರೆ. ವಿದೇಶಿ ಪ್ರವಾಸದಿಂದ ಬಂದಂಥ ಸಂದರ್ಭದಲ್ಲಿ ವಾಪಸ್ ಬಂದ ನಂತರದಲ್ಲಿ ಇಬ್ಬರನ್ನೂ ಕರೆಸಿ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರಕ್ಕಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾರೆ ಅನ್ನೋಂಥ ಚರ್ಚೆಗಳು ಜೀವಂತವಾಗಿ ಇತ್ತು. ಈ ಚರ್ಚೆಗಳ ನಡುವೆ ಇಬ್ಬರು ಇವತ್ತು ಮಾತುಕತೆಯನ್ನು ನಡೆಸಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಮಾತನಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಅತ್ತ ಸಿದ್ದರಾಮಯ್ಯನವರು ಕೂಡ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದುವರೆದು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಂತಿರುವ ಒಂದು ಜಾಗದಿಂದ ಹಿಡಿದು ಒಂದು ಸ್ವಲ್ಪ ಕೊಂಚ ದೂರ ಹೋಗಿ ಪ್ರತ್ಯೇಕ ಮಾತುಕತೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮತ್ತೆ ರಾಹುಲ್ ಗಾಂಧಿ ಅವರು ನಡೆಸಿರುವಂತಹ ಮಾತುಕತೆ ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮತ್ತು ಎರಡೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲಿ ಬಂದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಹಿಂದೆ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡಿದ್ರು, ಎಲ್ಲೂ ಕೂಡ ಟೈಮ್ ಸಿಕ್ಕಲಿಲ್ಲ. ಮತ್ತೊಂದು ಕಡೆಗೆ ಈ ನಡುವೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಒಮ್ಮೆ ಭೇಟಿಯಾಗಿ ಬಂದಿದ್ರು ಕೂಡ. ಅದ್ರ ಜೊತೆಗೆ ಇವತ್ತು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಅಂತ ಕಾರಣಕ್ಕಾಗಿ ಒಂದಷ್ಟು ದೆಹಲಿಗೆ ಬರುವಂಥ ಸಾಧ್ಯತೆ, ದೆಹಲಿಗೆ ಹೋಗಲಿಕ್ಕೆ ಒಂದಷ್ಟು ಸಮಯ ಕೇಳಿರ್ಬೋದು. ಮತ್ತೊಂದು ಕಡೆಗೆ ಅಸ್ಸಾಂ ಚುನಾವಣೆ ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆ ಜೊತೆಗೆ GBA ಚುನಾವಣೆ, ಈ ಎಲ್ಲದ್ರ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಬ್ರೀಫಿಂಗ್ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರ ಅನ್ನುವಂಥ ಚರ್ಚೆಗಳು ಈಗಿರುವಂಥದ್ದು. ಅಂದರೆ ಒಂದಂತೂ ಸತ್ಯ, ಯಾವುದೇ ಒಂದು ಸಂದೇಶ ಅದು 1 ನಿಮಿಷ ಮಾತಾಡ್ತಾರೋ, 2 ನಿಮಿಷ ಮಾತಾಡ್ತಾರೋ, 3 ನಿಮಿಷ ಮಾತಾಡ್ತಾರೋ, ಅಥವಾ ಸುದೀರ್ಘ 1 ಗಂಟೆಗಳ ಕಾಲ ಮಾತಾಡ್ತಾರೋ ಅದೊಂದು ಪ್ರಶ್ನೆ ಅಲ್ಲ, ಯಾವ ಸಂದೇಶ ಕೊಟ್ಟರು ಅನ್ನುವಂಥದ್ದು ಪ್ರಶ್ನೆ. ಈ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಂದೇಶ ಕೊಟ್ಟರು, ಅಥವಾ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಯಾವ ರೀತಿಯ ಮನವಿಯನ್ನು ಮಾಡಿದ್ರು, ಅಥವಾ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು ಏನು ಸಂದೇಶ ಕೊಟ್ಟರು, ಅವರ ಜೊತೆಗೆ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು ಅನ್ನೋಂಥದ್ದು ಈಗಲೂ ಕೂಡ ಕುತೂಹಲಕಾರಿಯಾಗಿ ಪ್ರಶ್ನೆ. ಒಂದಂತೂ ಸತ್ಯ, ಬಜೆಟ್ ಮಂಡನೆ ಆಗುವವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಈ ಎಲ್ಲಾ ಚರ್ಚೆಗಳಿಗೆ ಹನುಮಂತು ಲೈವ್ ಅಲ್ಲಿದ್ದಾರೆ. ಎಸ್ ಹನುಮಂತು, ನಾವು ನೋಡ್ತಾ ಇದ್ದೀವಿ ಇವತ್ತು ಮೈಸೂರು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ರು. ಆದರೆ ಕಾರ್ಯಕ್ರಮವನ್ನು ಮುಗಿಸಿದ ಬಳಿಕ ನಂತರ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಡಿಕೆಶಿ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಡಿಕೆಶಿ ಕೂಡ ಇದ್ರು. ಹೆಚ್ಚಿನ ಮಾಹಿತಿ ಏನೆಲ್ಲ ಲಭ್ಯವಾಗ್ತಾ ಇದೆ ಹನುಮಂತು? ವೀರೇಶ್, ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಇದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ರಾಹುಲ್ ಗಾಂಧಿಯವರು ಬಂದಿದ್ದರು. ಬಂದು ಮೈಸೂರಿಗೆ ಬಂದು ವಿಮಾನ ನಿಲ್ದಾಣದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಭೇಟಿಯಾಗಿತ್ತು. ಆವಾಗ ಸ್ವಾಗತ ಮಾಡಿ ಇಬ್ಬರೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಭೇಟಿಯಾಗಿ ಸ್ವಾಗತವನ್ನು ಮಾಡಿದರು. ಆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಮೈಸೂರಿಗೆ ಬಂದು ಮೈಸೂರಿಂದ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಹೆಲಿಪ್ಯಾಡ್ನಲ್ಲಿ ಈಗ ಅಲ್ಲಿ ರಾಹುಲ್ ಗಾಂಧಿಯವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿರುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಾರಣ ಏನಂತಂದು ಹೇಳಿದ್ರೆ,
ಇಲ್ಲ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಜೀವಂತ ಕಳೆದ 2.5 ವರ್ಷಗಳಿಂದನೂ ಕೂಡ ಇದೆ. ಅದು ನಾಯಕತ್ವ ಬದಲಾವಣೆಯ ಅಥವಾ ಕ್ಯಾಬಿನೆಟ್ ರೀಶಫಲ್ಲ, ಈ ಎರಡು ವಿಚಾರಗಳಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಹೇಳುವಂಥದ್ದು ಏನಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ ಮತ್ತು ನಾಯಕತ್ವ ಬದಲಾವಣೆ ಇಲ್ಲ, ಏನೇ ತೀರ್ಮಾನ ಮಾಡಿದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂಥ ವಾದವನ್ನು ಇಡ್ತಾರೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ 16ರ ನಂತರದಲ್ಲಿ ನಾವು ಮಾತನಾಡ್ತೀವಿ, ಒಂದು ಸಿಹಿ ಸುದ್ದಿ ಸಿಗಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಇದರ ನಡುವೆ ಇಬ್ಬರನ್ನೂ ಕೂಡ ಕರೆಸಿ ರಾಹುಲ್ ಗಾಂಧಿಯವರು ಮಾತುಕತೆಯನ್ನು ನಡೆಸ್ತಾರೆ. ವಿದೇಶಿ ಪ್ರವಾಸದಿಂದ ಬಂದಂಥ ಸಂದರ್ಭದಲ್ಲಿ ವಾಪಸ್ ಬಂದ ನಂತರದಲ್ಲಿ ಇಬ್ಬರನ್ನೂ ಕರೆಸಿ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರಕ್ಕಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾರೆ ಅನ್ನೋಂಥ ಚರ್ಚೆಗಳು ಜೀವಂತವಾಗಿ ಇತ್ತು. ಈ ಚರ್ಚೆಗಳ ನಡುವೆ ಇಬ್ಬರು ಇವತ್ತು ಮಾತುಕತೆಯನ್ನು ನಡೆಸಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಮಾತನಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಅತ್ತ ಸಿದ್ದರಾಮಯ್ಯನವರು ಕೂಡ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದುವರೆದು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಂತಿರೋ ಒಂದು ಜಾಗದಿಂದ ಹಿಡಿದು ಒಂದು ಸ್ವಲ್ಪ ಕೊಂಚ ದೂರ ಹೋಗಿ ಪ್ರತ್ಯೇಕ ಮಾತುಕತೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮತ್ತೆ ರಾಹುಲ್ ಗಾಂಧಿ ಅವರು ನಡೆಸಿರುವಂತಹ ಮಾತುಕತೆ ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮತ್ತು ಎರಡೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲಿ ಬಂದಂತೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಹಿಂದೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡಿದ್ರು, ನೆಲ್ಲೂ ಕೂಡ ಟೈಮ್ ಸಿಕ್ಕಲಿಲ್ಲ. ಮತ್ತೊಂದು ಕಡೆಗೆ ಈ ನಡುವೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಒಮ್ಮೆ ಭೇಟಿಯಾಗಿ ಬಂದಿದ್ರು ಕೂಡ, ಅದ್ರ ಜೊತೆಗೆ ಇವತ್ತು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಅಂತ ಕಾರಣಕ್ಕಾಗಿ ಒಂದಷ್ಟು ದೆಹಲಿಗೆ ಬರುವಂಥ ಸಾಧ್ಯತೆ, ದೆಹಲಿಗೆ ಹೋಗಲಿಕ್ಕೆ ಒಂದಷ್ಟು ಸಮಯ ಕೇಳಿರ್ಬೋದು. ಮತ್ತೊಂದು ಕಡೆಗೆ ಅಸ್ಸಾಂ ಚುನಾವಣೆ ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆ ಜೊತೆಗೆ GBA ಚುನಾವಣೆ ಈ ಎಲ್ಲದ್ರ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಬ್ರೀಫಿಂಗ್ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರ ಅನ್ನುವಂಥ ಚರ್ಚೆಗಳು ಈಗಿರುವಂಥದ್ದು. ಆದರೆ ಒಂದಂತೂ ಸತ್ಯ, ಯಾವುದೇ ಒಂದು ಸಂದೇಶ ಅದು 1 ನಿಮಿಷ ಮಾತಾಡ್ತಾರೋ, 2 ನಿಮಿಷ ಮಾತಾಡ್ತಾರೋ, 3 ನಿಮಿಷ ಮಾತಾಡ್ತಾರೋ ಅಥವಾ ಸುದೀರ್ಘ 1 ಗಂಟೆಗಳ ಕಾಲ ಮಾತಾಡ್ತಾರೋ ಅದೊಂದು ಪ್ರಶ್ನೆ ಅಲ್ಲ, ಯಾವ ಸಂದೇಶ ಕೊಟ್ಟರು ಅನ್ನುವಂಥದ್ದು ಪ್ರಶ್ನೆ. ಈ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಂದೇಶ ಕೊಟ್ಟರು, ಅಥವಾ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಯಾವ ರೀತಿಯ ಮನವಿಯನ್ನು ಮಾಡಿದ್ರು, ಅಥವಾ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು ಏನು ಸಂದೇಶ ಕೊಟ್ಟರು, ಅವರ ಜೊತೆಗೆ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು ಅನ್ನೋಂಥದ್ದು ಈಗಲೂ ಕೂಡ ಕುತೂಹಲಕಾರಿಯಾಗಿ ಪ್ರಶ್ನೆ. ಒಂದಂತೂ ಸತ್ಯ, ಬಜೆಟ್ ಮಂಡನೆ ಆಗುವವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಈ ಎಲ್ಲಾ ಚರ್ಚೆಗಳಿಗೆ ಹನುಮಂತು ಮತ್ತೆ ನಿಮ್ಮನ್ನ ಹನುಮಂತು ಲೈವ್ ಅಲ್ಲಿದ್ದಾರೆ. ಹನುಮಂತು ನಾವು ನೋಡ್ತಾ ಇದ್ದೀವಿ, ಇವತ್ತು ಮೈಸೂರು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ರು. ಆದರೆ ಕಾರ್ಯಕ್ರಮವನ್ನ ಮುಗಿಸಿದ ಬಳಿಕ ನಂತರ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ DKಶಿ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. CM ಸಿದ್ದರಾಮಯ್ಯ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ DKಶಿ ಕೂಡ ಇದ್ರು. ಹೆಚ್ಚಿನ ಮಾಹಿತಿ ಏನೆಲ್ಲ ಲಭ್ಯವಾಗ್ತಾ ಇದೆ ಹನುಮಂತು? ವೀರೇಶ್, ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಇದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ರಾಹುಲ್ ಗಾಂಧಿಯವರು ಬಂದಿದ್ದರು. ಬಂದು ಮೈಸೂರಿಗೆ ಬಂದು ವಿಮಾನ ನಿಲ್ದಾಣದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಭೇಟಿಯಾಗಿತ್ತು. ಆವಾಗ ಸ್ವಾಗತ ಮಾಡಿ ಇಬ್ಬರೂ ಕೂಡ CM ಸಿದ್ದರಾಮಯ್ಯ CM DK ಶಿವಕುಮಾರ್ ಇಬ್ಬರೂ ಕೂಡ ಭೇಟಿಯಾಗಿ ಸ್ವಾಗತವನ್ನು ಮಾಡಿದರು. ಆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಮೈಸೂರಿಗೆ ಬಂದು ಮೈಸೂರಿಂದ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಹೆಲಿಪ್ಯಾಡ್ನಲ್ಲಿ ಈಗ ಅಲ್ಲಿ ರಾಹುಲ್ ಗಾಂಧಿಯವರ ಜೊತೆಗೆ CM ಸಿದ್ದರಾಮಯ್ಯ ಮತ್ತು CM DK ಶಿವಕುಮಾರ್ ಅವರು ಇಬ್ಬರೂ ಕೂಡ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿರುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಾರಣ ಏನಂತಂದು ಹೇಳಿದ್ರೆ, ಇಲ್ಲ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಜೀವಂತ ಕಳೆದ 2.5 ವರ್ಷಗಳಿಂದನೂ ಕೂಡ ಇದೆ. ಅದು ನಾಯಕತ್ವ ಬದಲಾವಣೆಯ ಅಥವಾ ಕ್ಯಾಬಿನೆಟ್ ರೀಶಫಲ್ಲ, ಈ ಎರಡು ವಿಚಾರಗಳಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಹೇಳುವಂಥದ್ದು ಏನಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ ಮತ್ತು ನಾಯಕತ್ವ ಬದಲಾವಣೆ ಇಲ್ಲ, ಏನೇ ತೀರ್ಮಾನ ಮಾಡಿದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂಥ ವಾದವನ್ನು ಇಡ್ತಾರೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ನಾಯಕರೆಲ್ಲರೂ ಕೂಡ 16ರ ನಂತರದಲ್ಲಿ ನಾವು ಮಾತನಾಡ್ತೀವಿ, ಒಂದು ಸಿಹಿ ಸುದ್ದಿ ಸಿಗಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಇದರ ನಡುವೆ ಇಬ್ಬರನ್ನೂ ಕೂಡ ಕರೆಸಿ ರಾಹುಲ್ ಗಾಂಧಿಯವರು ಮಾತುಕತೆಯನ್ನು ನಡೆಸ್ತಾರೆ. ವಿದೇಶಿ ಪ್ರವಾಸದಿಂದ ಬಂದಂಥ ಸಂದರ್ಭದಲ್ಲಿ ವಾಪಸ್ ಬಂದ ನಂತರದಲ್ಲಿ ಇಬ್ಬರನ್ನೂ ಕರೆಸಿ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರಕ್ಕಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾರೆ ಅನ್ನೋಂಥ ಚರ್ಚೆಗಳು ಜೀವಂತವಾಗಿ ಇತ್ತು. ಈ ಚರ್ಚೆಗಳ ನಡುವೆ ಇಬ್ಬರು ಇವತ್ತು ಮಾತುಕತೆಯನ್ನು ನಡೆಸಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಮಾತನಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಅತ್ತ ಸಿದ್ದರಾಮಯ್ಯನವರು ಕೂಡ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದುವರೆದು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಂತಿರೋ ಒಂದು ಜಾಗದಿಂದ ಹಿಡಿದು ಒಂದು ಸ್ವಲ್ಪ ಕೊಂಚ ದೂರ ಹೋಗಿ ಪ್ರತ್ಯೇಕ ಮಾತುಕತೆಯನ್ನು CM ಸಿದ್ದರಾಮಯ್ಯನವರು ಮತ್ತೆ ರಾಹುಲ್ ಗಾಂಧಿ ಅವರು ನಡೆಸಿರುವಂತಹ ಮಾತುಕತೆ ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮತ್ತು ಎರಡೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲಿ ಬಂದಂತೆ ಕಾಣಿಸ್ತಾ ಇಲ್ಲ.
ಯಾಕೆ ಅಂತಂದು ಹೇಳಿದ್ರೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಹಿಂದೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡಿದ್ರು, ಎಲ್ಲೂ ಕೂಡ ಟೈಮ್ ಸಿಕ್ಕಲಿಲ್ಲ. ಮತ್ತೊಂದು ಕಡೆಗೆ ಈ ನಡುವೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಒಮ್ಮೆ ಭೇಟಿಯಾಗಿ ಬಂದಿದ್ರು ಕೂಡ. ಅದ್ರ ಜೊತೆಗೆ ಇವತ್ತು ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಅಂತ ಕಾರಣಕ್ಕಾಗಿ ಒಂದಷ್ಟು ದೆಹಲಿಗೆ ಬರುವಂತ ಸಾಧ್ಯತೆ, ದೆಹಲಿಗೆ ಹೋಗಲಿಕ್ಕೆ ಒಂದಷ್ಟು ಸಮಯ ಕೇಳಿರ್ಬೋದು. ಮತ್ತೊಂದು ಕಡೆಗೆ ಅಸ್ಸಾಂ ಚುನಾವಣೆ ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆ ಜೊತೆಗೆ GBA ಚುನಾವಣೆ ಈ ಎಲ್ಲಾದ್ರ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಬ್ರೀಫಿಂಗ್ ಅಂದು ಒಂದಷ್ಟು ಮಾತುಕತೆಯನ್ನು ನಡೆಸಿದ್ರ ಅನ್ನುವಂಥ ಚರ್ಚೆಗಳು ಈಗಿರುವಂಥದ್ದು. ಆದರೆ ಒಂದಂತೂ ಸತ್ಯ, ಯಾವುದೇ ಒಂದು ಸಂದೇಶ ಅದು 1 ನಿಮಿಷ ಮಾತಾಡ್ತಾರೋ, 2 ನಿಮಿಷ ಮಾತಾಡ್ತಾರೋ, 3 ನಿಮಿಷ ಮಾತಾಡ್ತಾರೋ ಅಥವಾ ಸುದೀರ್ಘ 1 ಗಂಟೆಗಳ ಕಾಲ ಮಾತಾಡ್ತಾರೋ ಅದೊಂದು ಪ್ರಶ್ನೆ ಅಲ್ಲ. ಯಾವ ಸಂದೇಶ ಕೊಟ್ಟರು ಅನ್ನುವಂಥದ್ದು ಪ್ರಶ್ನೆ. ಈ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಂದೇಶ ಕೊಟ್ಟರು, ಅಥವಾ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಯಾವ ರೀತಿಯ ಮನವಿಯನ್ನ ಮಾಡಿದ್ರು, ಅಥವಾ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು ಏನು ಸಂದೇಶ ಕೊಟ್ಟರು, ಅವರ ಜೊತೆಗೆ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು ಅನ್ನುವಂಥದ್ದು ಈಗಲೂ ಕೂಡ ಕುತೂಹಲಕಾರಿಯಾಗಿ ಪ್ರಶ್ನೆ. ಒಂದಂತೂ ಸತ್ಯ, ಬಜೆಟ್ ಮಂಡನೆ ಆಗುವವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಈ ಎಲ್ಲಾ ಚರ್ಚೆಗಳಿಗೆ ಮತ್ತೆ ನಿಮ್ಮನ್ನ